ಟು ಮೈ ಯೂಟ್ಯೂಬ್ ಚಾನಲ್ ಲಿಶು ಮೀಡಿಯಾ ಕನ್ನಡ. ಇವತ್ತು ಸೋಮವಾರ, ನಾನು ಮಾರ್ನಿಂಗಿಂದ ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ದಿನ ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಸಣ್ಣ ಸಣ್ಣ ಕ್ಲಿಪ್ಗಳನ್ನ ಆ್ಯಡ್ ಮಾಡ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ. ಸೊ ಆಲ್ರೆಡಿ ತಿಂಡಿ ಮುಗಿದಿದೆ. ಚಪಾತಿ ಇವತ್ತು ತಿಂಡಿ ಮಾಡಿದ್ದು. ಸೊ ದೇವ್ರ ಪೂಜೆನೂ ಕೂಡ ಮುಗಿದಿದೆ. ಇವತ್ತು ಸೋಮವಾರ ಅಂತಲ್ಲ, ಪ್ರತಿದಿನನೂ ಕೂಡ ಮಾಡೋ ರೀತಿಯಾಗಿ ಪೂಜೆ ಬೆಳಗ್ಗೆ ಟೈಮೇ ಮುಗ್ದೋಗ್ಬಿಡುತ್ತೆ. ಇನ್ನು ನಮಗೆ ಶನಿವಾರನೇ ವಾರ, ಇನ್ನು ಪ್ರತಿದಿನನೂ ಏನು ಕಳಸ ಏನಿರ್ತಲ್ಲ, ಹಾಗೇ ದೀಪ ಹಚ್ಚಿ ಪೂಜೆ ಮಾಡುವಂಥದ್ದು. ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಫಸ್ಟು ತಿಂಡಿ ನನ್ನ ಮಗಳದು ಮುಗಿದಿದೆ ತಿಂಡಿ. ಸೊ ನಾನಿನ್ನು ತಿಂಡಿ ಮಾಡಿಲ್ಲ. ಇವಾಗ ನಾನು ತಿಂಡಿನ ಮುಗಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನು ಗಿಡಗಳಿಗೆ ಸ್ವಲ್ಪ ನೀರು ಹಾಕೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಸ್ವಲ್ಪ ಇವಾಗ ಬೇಸಿಗೆ ಆಗಿರೋದ್ರಿಂದ ನಾವು ಪ್ರತಿದಿನವೂ ಕೂಡ ಗಿಡಗಳಿಗೆ ನೀರು ಹಾಕಬೇಕು, ಇಲ್ಲಾಂದರೆ ಒಣಗ್ದಂಗೆ ಆಗಿಬಿಡುತ್ತೆ ಬೇಗನೆ. ಹಾಗೆಯೇ ನಾನು ಇಲ್ಲೇ ಹಾಸನಲ್ಲಿ ಒಂದೆರಡು ಗಿಡಗಳನ್ನ ತೊಗೊಂಡು ಬಂದಿದ್ದೆ. ನಾನು ಊರಿಗೆ ಹೋಗುವಾಗ ಹೇಳಿದೆ ಹಿಂದಿನ ವೀಡಿಯೋದಲ್ಲೂ. ಸೊ ನಾನು ಊರಿಗೆ ಹೋಗುವಾಗ ಫುಲ್ಲು ಒಣಗ್ದಂಗೆ ಆಗ್ಬಿಟ್ಟು, ಊರಿಗೆ ಹೋಗುವಾಗ ಚೆನ್ನಾಗಿತ್ತು, ಊರಿಂದ ಬಂದಾದಮೇಲೆ ಫುಲ್ಲು ಒಣಗ್ದಂಗೆ ಆಗಿತ್ತು ಈ ಒಂದು ಗಿಡ. ಸೊ ಹಂಗಾಗಿ ನನಗೆ ಮತ್ತೆ ಇನ್ನೊಂದು ವಾರ ಬಿಟ್ಕೊಂಡು ಹೋದರೆ ಫುಲ್ಲು ಸ್ವಲ್ಪನೂ ಹಸಿರೇ ಇರಲಿಲ್ಲ, ಫುಲ್ ಅಷ್ಟು ಒಣಗೋಗ್ಬಿಟ್ಟಿತ್ತು. ಹಾಗಾಗಿ ಹೊರಗಡೆ ತಂದು ಇಟ್ಟಿದ್ದೆ. ಸೊ ಇವಾಗ ಪರವಾಗಿಲ್ಲ, ಸ್ವಲ್ಪ ಚಿಗುರ್ತಾ ಇದೆ, ಚೆನ್ನಾಗಿ ಬರ್ತಾಯಿದೆ. ಇವಾಗ ನಾನೆಲ್ಲೋ ಹೋಗ್ಬಿಟ್ಟಿತ್ತು ಫುಲ್ಲು, ಇನ್ನು ಮತ್ತೆ ಅದು ಚಿಗುರದೇ ಇಲ್ವೇನೋ ಅಂತ ಅನ್ನಿಸ್ಬಿಟ್ಟಿತ್ತು. ಇನ್ನೊಂದೆರಡು ಗಿಡಗಳನ್ನ ನಾನು ಒಳಗಡೆನೇ ನೀರೊಳಗಡೆ ಹಾಕೋಬೇಕು. ಸೊ ಇವೆಲ್ಲದೂ ಕೂಡ ಬಂದಾದಮೇಲೆ ಒಳಗಡೆ ನಾನು ಸ್ವಲ್ಪ ಡೆಕೋರೇಷನ್ ಮಾಡ್ಕೊಬೇಕು, ಗಿಡಗಳನ್ನೆಲ್ಲ ಇಟ್ಕೋಬೇಕು. ಹಾಗೆಯೇ ಏನು ಗಿಡಗಳು ಅಂತ ಹೇಳಿದಾಗ, ನನ್ನ ತವ್ರ ಮನೇಲಿ, ನಮ್ಮ ಮನೆ ಹಿಂದೆ ಸ್ವಲ್ಪ ಜಾಗ ಇದೆ, ಅಲ್ಲೂ ಕೂಡ ನಾವು ಹೂವಿನ ಗಿಡ ಹಾಕ್ಕೊಂಡಿದ್ವಿ. ಹಾಗೆಯೇ ನಾವು ಆ ಮನೆಗೆ ಹೊಸ್ತು ಬಂದಾಗ ಒಂದೆರಡು ತೆಂಗಿನ ತಳಿಗಳನ್ನ ತಂದುಬಿಟ್ಟು ಹಾಕಿದ್ವಿ. ಸೊ ಒಂದು ಗಿಡ ಬಂದ್ಬಿಟ್ಟು ತೆಂಗಿನ ಗಿಡ ಹಸು ತುಂಡ್ಬಿಟ್ಟು ಹೋಗ್ಬಿಡ್ತು, ಇನ್ನೊಂದು ಚೆನ್ನಾಗಿ ಬಂದಿತ್ತು. ಇವಾಗ ಅದು ಎಳ್ನೀರು ಬಿಡ್ತಾ ಇದೆ, ತುಂಬಾ ಚೆನ್ನಾಗಿದೆ. ನಾನು ಪ್ರತಿದಿನ ದಿನಕ್ಕೆ ಒಂದ್ಸಲನಾದರೂ ನಮ್ಮ ಮನೆ ಹಿಂದೆ ಹೋಗಿ ಹೂ ಕೀಳೋದು, ಅಥವಾ ನೀರು ಹಾಕಿ ಬರೋದು, ಅಥವಾ ಸ್ವಲ್ಪ ಹೊತ್ತು ಕೂತಿದ್ದು ಬರೋದು, ಈ ರೀತಿಯಾಗಿ ಮಾಡಿವೆ. ತುಂಬಾ ಚೆನ್ನಾಗಿರುತ್ತೆ. ಅಲ್ಲೊಂಥರ ತುಂಬ ತಂಪಿದೆ, ಫುಲ್ಲು ತೆಂಗಿನ ಮರಗಳೇ ಇದೆ ನಮ್ಮ ಮನೆ ಹಿಂದ್ಗಡೆ. ಸೊ ಹಂಗಾಗಿ ಅಲ್ಲಿ ಸ್ಕೂಲು ಕೂಡ ಇದೆ, ಮಕ್ಕಳೆಲ್ಲ ಆಟಾಡೋದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಹಂಗಾಗಿ ಆ ಹಿಂದೆ ಜಾಗ ಅಂದರೆ ನಂಗೆ ತುಂಬಾ ಇಷ್ಟ. ನಾನಂತೂ ಯಾವಾಗಲೂ ಹೋಗಿವೆ, ಈಗ ತುಂಬ ದಿನದಿಂದ, ತುಂಬ ವರ್ಷದಿಂದ ಹೋಗಿಲ್ಲ. ಸೊ ಹೆಂಗಿದೆಯೋ ಏನು ಕತೆನೋ ಗೊತ್ತಿಲ್ಲ ನನಗೆ ಹಿಂದಿನ ಜಾಗ, ನಮ್ಮನೆ ಹಿಂದೆ ಇರೋವಂಥ ಜಾಗ. ಹಾಗೆ ಈಗ ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಪೂಜೆನೂ ಕೂಡ ಮುಗಿಸ್ತಾ ಇದ್ದೀನಿ. ನಾನು ಧರ್ಮಸ್ಥಳ ಸುಬ್ರಹ್ಮಣ್ಯ ನನಗೆ ತುಂಬಾ ಇಷ್ಟ. ಸೊ ಹಂಗಾಗಿ ನಾನು ಸೋಮವಾರ ನಾನ್ ವೆಜ್ ತಿನ್ನಲ್ಲ, ಇನ್ನು ಎಲ್ಲ ವಾರನೂ ಕೂಡ ತಿಂತೀನಿ. ಹಾಗೆಯೇ ಇನ್ನು ನನ್ನ ಮಗಳಂತೂ ಎಷ್ಟು ಹೇಳಿದ್ರು, ಅವಳು ಸೊಕೇಶಲ್ಲಿರೋ ಆಟ ಸಾಮಾನು ಅಂತ ತೆಗೆಯೋದು ಮಾತ್ರ ಬಿಡಲ್ಲ. ಮನೇಲೇ ಹೊರಗಡೆನೇ ಎಷ್ಟೊಂದು ಟಾಯ್ಸ್ಗಳೆಲ್ಲ ಇರುತ್ತೆ. ಸೊ ಆದ್ರೂ ಅವಳು ಸೊಕೇಶಲ್ಲಿರೋ ಅಂಥದ್ದನ್ನೇ ತೆಗಿತಾಳೆ. ಸೊ ಒಂದಿನ ಪೂರ್ತಿಯಾಗಿ ಕೂತ್ಕೊಂಡು ಅವಳದು ಒಳ್ಳೊಳ್ಳೆ ಆಟ ಸಾಮಾನೆಲ್ಲನೂ ತೆಗೆದ್ಬಿಟ್ಟು ಎಕ್ಸ್ಟ್ರಾ ತೆಗೆದು ಜೋಡಿಸಿಡಬೇಕು. ಇನ್ನು ಮುರಿದೋಗಿರುತ್ತಲ್ಲ ಅದನ್ನು ಕೂಡ ತೆಗೆದ್ಬಿಟ್ಟು ಒಂದು ಕಡೆ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವಾಗ ಟೈಮ್ ಆಗುತ್ತೋ ಗೊತ್ತಿಲ್ಲ. ಹಾಗೆಯೇ ಇನ್ನು ಮನೆ ಹತ್ರನೇ ಎಳ್ನೀರವರು ಕೂಡ ಬಂದಿದ್ದರು. ಇವಾಗ ತುಂಬ ಬೇಸಿಗೆ ಆಗಿರೋದ್ರಿಂದ ನಾವು ಎಳ್ನೀರಾಗಿರ್ಬೋದು, ಅಥವಾ ನೀರು ಹೆಚ್ಚಾಗಿ ಕುಡಿಯೋದು, ಅಥವಾ ಪದೇ ಪದೇ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು, ಮತ್ತು ಮಜ್ಜಿಗೆ ಮಾಡ್ಕೊಂಡು ಕುಡಿಯೋದು, ಈ ರೀತಿಯಾಗಿ ಮಾಡ್ಕೊಬೇಕು. ಹಾಗೆಯೇ ಇನ್ನು ಎಳ್ನೀರು ಹಾಗೆ ಕುಡಿಯೋದಕ್ಕಿಂತ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಳ್ನೀರನ್ನೇ ಸಪ್ರೇಟಾಗಿ ಎತ್ತಿಟ್ಕೊಂಡು ಅದರೊಳಗಡೆ ಕಾಯಿ ಬರುತ್ತಲ್ವ, ಸೊ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇಲ್ಲಿ ಸಕ್ಕರೆನ ನಾವು ಸೇರಿಸ್ಕೊತಾ ಇದ್ದೀವಿ. ಸಕ್ಕರೆ ಬೇಕಂದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಬೇಡ. ಹಾಗೆಯೇ ಬೇಕಂದರೆ ಸ್ವಲ್ಪ ಏಲಕ್ಕಿನೂ ಕೂಡ ಹಾಕ್ಕೋಬೋದು, ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಎಳ್ನೀರೇ ಹಾಕ್ಕೊಂಡು ರುಬ್ಬಿಸ್ಕೊಂಡು ಸೋಸ್ಕೋತಾ ಇದ್ವಿ. ಬಟ್ ಸೋಸ್ಕೊಳ್ಳೋದು ಕಷ್ಟ ಆಗಲಿಲ್ಲ, ತಿರುಳೆಲ್ಲ ಹಾಗೆ ಸಿಗುತ್ತೆ. ಸೊ ಹಂಗೆ ಸೋಸ್ಕೊಳ್ಳೋ ಬದಲು ಹಾಗೆಯೇ ಕುಡಿಬೋದು. ಹಾಗೆ ಕಾಯಿ ಎಲ್ಲ ಸಿಗುತ್ತೆ ಎಳ್ನೀರು ಜೊತೆಗೆ, ಸಖತ್ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಕುಡಿದ್ರೆ ಬೇಸಿಗೆಯಲ್ಲಿ ನಮ್ಮ ದೇಹ ನಿಜ ತುಂಬ ತಂಪಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ಎಷ್ಟು ಹೆವಿ ಸೆಕೆನೇ, ನಿಜ ರಾತ್ರಿ ಹೊತ್ತಂತೂ ನಿದ್ದೆನೇ ಬರೋಲ್ಲ, ಅಷ್ಟು ಸೆಕೆ ಕಾಲ ಇವಾಗ. ಸೊ ಹಂಗಾಗಿ ನಾವು ಈ ಬೇಸಿಗೆ ಟೈಮಲ್ಲಿ ಮಕ್ಳಿಗಾದರೂ ಸರಿ, ನಾವಾದರೂ ಸರಿ, ಆದಷ್ಟು ನೀರಿನ ಅಂಶ ಇರುವಂಥ ಪದಾರ್ಥಗಳನ್ನೇ ಹೆಚ್ಚಾಗಿ ತೊಗೋಬೇಕು. ಇನ್ನು ಊಟ ಅಂತೂ ಹೆಚ್ಚಾಗಿ ಇವಾಗ ಬೇಸಿಗೆ ಇರೋದ್ರಿಂದ ಸೇರೋದಿಲ್ಲ. ಹೆಚ್ಚಾಗಿ ನೀರು, ಮಜ್ಜಿಗೆ, ಎಳ್ನೀರು ಇಂಥದ್ದನ್ನೇ ನಾವು ಕುಡಿಬೇಕಾಗುತ್ತೆ. ಇನ್ನು ನನ್ನ ಮಗಳು ವಾಟರ್ ಮೆಲನ್ ಅಂದರೆ ತುಂಬ ಇಷ್ಟಪಡ್ತಾಳೆ, ಅವಳು ಅಟ್ಲೀಸ್ಟ್ ಅದೊಂದನ್ನಾದರೂ ತಿಂತಾಳಲ್ಲ ಅನ್ನೋ ಒಂದು ಖುಷಿ. ಸೊ ಇನ್ನು ಮಧ್ಯಾಹ್ನಕ್ಕೆ ಬಂದ್ಬಿಟ್ಟು ನುಗ್ಗೆಕಾಯಿ, ಹಾಗೆ ಕಡಲೆಕಾಳು, ಹಾಗೆ ಆಲೂಗಡ್ಡೆ ಇತ್ತು. ಸೊ ಹಾಗಾಗಿ ನುಗ್ಗೆಕಾಯಿ ಸಾಂಬಾರು ಕೂಡ ಮಾಡಿದ್ದೀನಿ. ಇದು ರೆಸಿಪಿ ಬಂದ್ಬಿಟ್ಟು ನಾನು ಇನ್ನೊಂದು ಸತಿ ಶೇರ್ ಮಾಡ್ತೀನಿ. ಹಾಗೆಯೇ ಇನ್ನು ಸಂಜೆ ನಾನು
ಅದು ತುಂಬಾ ಸೆಕೆ ಇರೋದ್ರಿಂದ ಒಂದು 2-3 ಸತಿನಾದರೂ ಸರಿ ಮುಖ ವಾಶ್ ಮಾಡ್ತಾ ಇರ್ತೀನಿ. ಈಗೇನ ನಮ್ಮದು ಸ್ವಲ್ಪ ಆಯಿಲ್ ಫೇಸ್ ಇರೋದ್ರಿಂದ ನಮಗೆ ಬೇಗನೆ ಮೊಡವೆಗಳೆಲ್ಲ ಆಗಿಬಿಡುತ್ತೆ. ಸೊ ಹಂಗಾಗಿ ಆಯಿಲ್ ಫೇಸ್ ಇರೋರು ಒಂದು 2ರಿಂದ 3 ಟೈಮ್ ಆದರೂ ಫೇಸ್ ವಾಶ್ ಮಾಡ್ತಾಯಿದ್ರೆ ಆದಷ್ಟು ಮೊಡವೆಗಳೆಲ್ಲದು ಕೂಡ ಕಡಿಮೆ ಆಗುತ್ತೆ. ನನಗೆ ಮದುವೆ ಆಗೋಕ್ಕೂ ಮೊದಲು ಮತ್ತು ನಾನು ಮದುವೆ ಆದಮೇಲೂ ಕೂಡ ಸಿಕ್ಕಾಪಟ್ಟೆ ಮೊಡವೆಗಳಿತ್ತು. ನಾನು ಆದಷ್ಟು ಮನೆಮದ್ದನ್ನೇ ನಾನು ಯೂಸ್ ಮಾಡ್ತೀನಿ. ನಾನು ಮುಂದಿನ ವೀಡಿಯೋಸಲ್ಲಿ ಮನೆಮದ್ದು ಟಿಪ್ಸ್ಗಳನ್ನ ನಾನು ಶೇರ್ ಮಾಡ್ತೀನಿ. ನಾನು ಯಾವುದೇ ರೀತಿಯ ಹೊರಗಡೆಯಿಂದ ಸಿಗುವಂಥ ಕ್ರೀಮ್ ಆಗಿರ್ಬೋದು, ಎಕ್ಸ್ಟ್ರಾ ಏನು ಕೂಡ ನಾನು ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಆದಷ್ಟು ಮನೇಲಿರುವಂಥ ವಸ್ತುಗಳನ್ನೇ ನಾನು ಆದಷ್ಟು ಉಪಯೋಗಿಸ್ತೀನಿ. ಸೊ ಹಂಗಾಗಿ ಒಂದು ಮೊಡವೆನೂ ಇಲ್ಲ, ಒಂದು ಕಲೆನೂ ಇಲ್ಲ. ನನ್ನ ಹಿಂದಿನ ಫೋಟೋಸ್ ಏನಾದರೂ ನೋಡಿದ್ರಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮೊಡವೆಗಳಿದ್ದಾವೆ. ಹಾಗೆಯೇ ನಾನಿವತ್ತು ಕೆಲವೊಂದು ಎಕ್ಸಸೈಸ್ಗಳನ್ನ ತೋರಿಸೋಣ ಅಂತ ಹೇಳ್ಬಿಟ್ಟು ಹಾಗೆಯೇ ನಾನಿವತ್ತು ಬೆನ್ನೋವಿಗೆ ಕೆಲವೊಂದು ಎಕ್ಸಸೈಸ್ಗಳನ್ನ ತೋರಿಸ್ತಾ ಇದ್ದೀನಿ. ಏನಿಗೆ ಅಂತ ಹೇಳಿದ್ರೆ ನನಗೆ ಮದುವೆ ಆಗೋಕ್ಕಿಂತ ಫಸ್ಟೇ ಬೆನ್ನೋವಿತ್ತು, ಸಿಕ್ಕಾಪಟ್ಟೆ ಬೆನ್ನೋವಿತ್ತು. ಒಂದು ಮತ್ತು ನಾನು ಪ್ರೆಗ್ನೆಂಟ್ ಇದ್ದಾಗ ಮತ್ತೆ ಸ್ವಲ್ಪ ಜಾಸ್ತಿನೇ ಬೆನ್ನೋವು ಕಾಣಿಸ್ಕೊಂತು. ಆವಾಗ ಪ್ರೆಗ್ನೆಂಟ್ ಇದ್ದಾಗ ನಾವು ಸ್ಕ್ಯಾನಿಂಗ್ ಎಲ್ಲ ಮಾಡಿಸೋದಕ್ಕಾಗಲ್ಲ. ಸೊ ಹಂಗಾಗಿ ಡೆಲಿವರಿ ಕಳೆದಾದ್ಮೇಲೆ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗುತ್ತೆ ಅಂತ ಹೇಳಿದ್ರು. ಸೊ ಅದಾದಮೇಲೆ ಕೊರೋನಾ ಬಂತು, ಹಂಗಾಗಿ ನಾವೇನು ಸ್ಕ್ಯಾನಿಂಗ್ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಆಮೇಲೆ ಸ್ವಲ್ಪ ಒಂದು ವರ್ಷ ಕಡಿಮೆ ಆಗಿತ್ತು, ಅಷ್ಟೊಂದೇನು ಬರ್ತಿರಲಿಲ್ಲ, ಬರ್ತಿತ್ತು, ಸ್ವಲ್ಪ ಕಡಿಮೆ ಇತ್ತು. ಮತ್ತು ಈಗ ರೆಗ್ಯುಲರಾಗಿ ನಂಗೆ ಬೆನ್ನೋವು ಬರ್ತಾ ಇದೆ. ಸೊ ನನಗೆ ಬೆನ್ನೋವು ಬಂದುಬಿಟ್ರೆ ಏನು ಮಾಡಿವೆ ಅಂದರೆ ದೊಡ್ಡದು ಪಿಲ್ಲೋನ ನಾನು ಬೆನ್ನಿಗೆ ಹಾಕ್ಕೊಂಡು ಗೋಡೆಗೆ 2 ಕಾಲನ್ನ ಹಾಕ್ಕೊಂಡು ಜೋರಾಗಿ ಪ್ರೆಸ್ ಮಾಡಿವೆ ನನ್ನ ಬೆನ್ನಿಗೆ, ಸ್ವಲ್ಪ ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು. ನಾನು ಅವಾಗ ಪ್ರೆಸ್ ಮಾಡಿದಾಗ ಆದಷ್ಟು ಒಂದು 1/4 ಗಂಟೆನಾದರೂ ನಾನು ಆ ಥರ ಮಾಡಿದೆ. ಯಾಕೆಂದರೆ ಸಖತ್ತು ಅಷ್ಟು ಅಂದರೆ ಅಷ್ಟು ಬೆನ್ನೋವು ಬರುತ್ತೆ ನನಗಂತೂ, ಹೇಳ್ಕೊಳ್ಳೋದಕ್ಕೆ ಆಗಲ್ಲ ಅಷ್ಟೊಂದು. ಸೊ ಇಲ್ಲಾಂದರೆ ಯಾರು ಇರ್ತಾರೆ ಅವ್ರ ಹತ್ರ ಚೆನ್ನಾಗಿ ಬೆನ್ನಿಗೆ ಹೊಡೆಸ್ಕೊಳ್ತಾ ಇದ್ದೆ ನಾನು. ಆ ನೋವು ಅದರಲ್ಲೂ ಮಧ್ಯದ ಮೂಳೆನೇ ನಂಗೆ ಸಖತ್ತು ನೋವು ಬರುತ್ತೆ. ಆವಾಗ ನನಗೆ ಅನಿಸ್ತು ಏಕೆ ಸಿಸರಿನ್ ಆಗಿದೆ, ಸಿಸರಿನ್ ಆಗಿರೋದ್ರಿಂದ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಸೊ ಹಂಗಾಗಿ ಬೆನ್ನೋವು ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಆದರೆ ಕೆಲವೊಂದು ಸತಿ ಅನಿಸುತ್ತೆ ಇಲ್ಲ ಅದೆಲ್ಲ ಸುಳ್ಳು, ಅಂದರೆ ಬೆನ್ನು ನೋವು ಬರ್ಬೋದು, ಬಟ್ ಆದರೆ ಸಿಸರಿನ್ ಆದವ್ರಿಗೆ ಮಾತ್ರನೇ ಬರಲ್ಲ, ಎಲ್ಲರಿಗೂ ಕೂಡ ಬರುತ್ತೆ, ಎಲ್ಲ ಹೆಣ್ಮಕ್ಳಿಗೂ ಕೂಡ ಬರುತ್ತೆ, ನಾರ್ಮಲ್ ಆದವ್ರಿಗೂ ಕೂಡ ಬರುತ್ತೆ, ಸಿಸರಿನ್ ಆದವ್ರಿಗೂ ಕೂಡ ಬರುತ್ತೆ ಬೆನ್ನೋವು. ಏಕೆಂದರೆ ನಾವು ಮಲ್ಕೊಳ್ಳೋ ರೀತಿಯಾಗಿರ್ಬೋದು, ಅಥವಾ ನಾವು ಕರೆಕ್ಟಾಗಿ ಎಕ್ಸಸೈಸ್ ಮಾಡ್ದಲೇ ಇರ್ಬೋದು, ಅಥವಾ ಒಳ್ಳೆ ಫುಡ್ಡನ್ನು ನಾವು ತೊಗೊಳ್ದಲೇ ಇರ್ಬೋದು, ಇದೆಲ್ಲದೂ ಕೂಡ ಕೌಂಟ್ ಆಗುತ್ತೆ ನಮಗೆ ಬೆನ್ನೋವು ಕಾಣಿಸ್ಕೊಳ್ಳೋದಕ್ಕೆ. ನಾವು ಕರೆಕ್ಟಾಗಿ ಎಕ್ಸಸೈಸ್ ಮಾಡೋದ್ರಿಂದ ಮತ್ತು ನಾವು ಹಿತವಾದ ಆಹಾರನ ತೊಗೊಳ್ಳೋದ್ರಿಂದ ನಮಗೆ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಬೆನ್ನೋವು ಆದಷ್ಟು ಕೂಡ ನಾವು ಕಂಟ್ರೋಲಲ್ಲಿ ಇಟ್ಕೋಬೋದು ಅಂತಲೇ ಹೇಳ್ಬೋದು. ಬರದೇ ಇರೋ ರೀತಿಯಾಗಿ ಕೂಡ ತಡಿಬೋದು. ಹಾಗಾಗಿ ನಾನು ಇವಾಗ ಸ್ವಲ್ಪ ಎಕ್ಸಸೈಸ್ ಮಾಡೋಣ ಬೆನ್ನೋವಿಗೆ ಕಡಿಮೆ ಆಗೋ ರೀತಿಯಾಗಿ ಅಂತ ಹೇಳ್ಬಿಟ್ಟು ಎಕ್ಸಸೈಸ್ನ ತೋರಿಸ್ತಾ ಇದ್ದೀನಿ. ನಾನು ಈ ರೀತಿಯಾಗಿ ಎಕ್ಸಸೈಸ್ ಮಾಡ್ತಿದ್ದೀನಲ್ಲ, ಇದನ್ನೆಲ್ಲದನ್ನೂ ಒಂದು 10 ಸಲ ನೀವು ಮಾಡಬೇಕಾಗುತ್ತೆ ಪ್ರತಿದಿನವೂ. ಒಂದು ಟೈಮ್ ನೀವು ಬೆಳಗ್ಗೆ ಅಥವಾ ಸಂಜೆ ಆಗಿರ್ಬೋದು, ಯಾವಾಗ ನಿಮಗೆ ಫ್ರೀಯಾಗಿರುತ್ತೆ ಅಂಥ ಟೈಮಲ್ಲಿ ನೋಡಿಕೊಂಡು ಈ ರೀತಿಯಾಗಿ ಒಂದೊಂದು ಎಕ್ಸಸೈಸ್ನು ಈ ರೀತಿಯಾಗಿ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಬೆನ್ನು ಆದಷ್ಟು ಬ್ಯಾಕ್ ಪೇಯ್ನು ನೋವು ಕಡಿಮೆ ಆಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಹಂಗಾಗಿ ನಾನು ಇವಾಗ ಈ ರೀತಿಯಾದ ಎಕ್ಸಸೈಸ್ಗಳನ್ನ ಮಾಡ್ತಾಯಿದ್ದೀನಿ. ಎಷ್ಟು ಅಂತ ಬೆನ್ನೋವು ಅನುಭವಿಸೋಕ್ಕಾಗುತ್ತೆ. ನಮ್ಮ ಯಜಮಾನ್ರು ಫಸ್ಟೇ ಹೇಳಿದ್ದಾರೆ, ಸಿಸರಿನ್ ಮಾಡಿಸ್ಕೋಬೇಡ, ನಾರ್ಮಲೇ ಮಾಡಿಸ್ಕೊ ಅಂತ ಹೇಳಿದರು. ಬಟ್ ಆಗಲಿಲ್ಲ. ಸೊ ಸಿಸರಿನ್ ಆಗಿದೆ, ಇನ್ನು ನೀನು ವಯಸ್ಸಾಗ್ತಾ ನೀನು ಗೋಡೆ ಇಟ್ಕೊಂಡೆ ತಿರುಗಬೇಕಾಗುತ್ತೆ, ಆವಾಗ ಯಾರ ಮೇಲೆ ಡಿಪೆಂಡ್ ಆಗಿರ್ತೀಯ ನೀನು ಅಂತ ಫಸ್ಟೇ ನನಗೆ ಹೇಳ್ಬಿಟ್ಟಿದ್ದಾರೆ. ಅದೊಂದು ಇದೆ ನನಗೆ. ಅಷ್ಟೊಂದೇನು ಬರಲ್ಲ, ನಾವು ಎಕ್ಸಸೈಸ್ ಮಾಡಿಕೊಂಡು ಒಳ್ಳೆ ಫುಡ್ಡನ್ನು ತೊಗೊಂಡ್ರೆ ಖಂಡಿತ ಬೆನ್ನೋವನ್ನ ಆದಷ್ಟು ಕಡಿಮೆ ಮಾಡ್ಕೋಬೋದು. ಸೊ ಹಂಗಾಗಿ ನಿಮಗೂ ಯಾರಾದರೂ ಬೆನ್ನೋವು ಆ ರೀತಿಯಾಗಿ ಏನಾದರೂ ಇದ್ದರೆ ನೀವು ಕೂಡ ಈ ರೀತಿಯಾಗಿ ಎಕ್ಸಸೈಸ್ನ ಪ್ರತಿದಿನವೂ ಕೂಡ ಮಾಡ್ಕೊಳ್ಳಿ. ಒಂದು 10 ನಿಮಿಷ, ಒಂದು 1/4 ಗಂಟೆ ನಿಮ್ಮ ಎಕ್ಸಸೈಸ್ಗೆ ಅಂತ ಕೊಟ್ಟರೆ ನಿಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ, ಮತ್ತು ನೀವು ಲೈಫ್ ಲಾಂಗ್ ನಿಮ್ಮ ಬೆನ್ನೋವು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ನಿಮಗೂ ಕೂಡ ಯೂಸ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಮಾಡುವಂಥ ಒಂದೇ ಎಕ್ಸಸೈಸ್ಗಳನ್ನ ಸೊ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ಇದು ಬಹುತೇಕ ಹೆಣ್ಮಕ್ಳಿಗೆ ಇರುವಂಥ ಸಮಸ್ಯೆ ಈ ಒಂದು ಬೆನ್ನೋವು ಅಂತಲೇ ಹೇಳ್ಬೋದು. ಅದರಲ್ಲೂ ಸಿಸರಿನ್ ಆದವ್ರಿಗಂತೂ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟಿರ್ತಾರೆ. ಹಂಗಾಗಿ ಕಂಪಲ್ಸರಿಯಾಗಿ ಬೆನ್ನೋವು ಕಾಣಿಸ್ಕೊಳ್ಳುತ್ತೆ ಅನ್ನೋದು ಎಲ್ಲರ ಒಂದು ಮಾತು. ಸೊ ಹಂಗಾಗಿ ನಮ್ಮ ಮುಂದೆ ಲೈಫ್ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಾವು ಈಗಲಿಂದನೇ ಎಲ್ಲದನ್ನು ಕೂಡ ಕಂಟ್ರೋಲಲ್ಲಿ ಇಟ್ಕೋಬೇಕು, ಈ ರೀತಿಯಾಗಿ ಎಕ್ಸಸೈಸ್ನ ಮಾಡಿಕೊಂಡು. ಸೊ ಹಂಗಾಗಿ ಈ ಎಕ್ಸಸೈಸ್ನ ಒಂದೊಂದನ್ನು 10 ಸಲ ಆದರೆ 20 ಸಲ ಮಾಡಿಕೊಂಡು ನಿಮ್ಮ ಬೆನ್ನೋವನ್ನು ಕಡಿಮೆ ಮಾಡ್ಕೋಬೋದು. ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಇಷ್ಟ ಇದ್ದರೆ ನನ್ನ ಯೂಟ್ಯೂಬ್